ಡಾಕ್ಟರ್ ಸಿ.ಎ. ಸಂಕ್ರಟ್ಟಿಯವರ ಸಂಕ್ರಟ್ಟಿ ಸ್ಕಿನ್ ಮತ್ತು ಹೇರ್ ಕ್ಲಿನಿಕ್ ಚರ್ಮರೋಗ ಚಿಕಿತ್ಸೆ ಆಸ್ಪತ್ರೆ ಉದ್ಘಾಟಿಸಿದ ಶಾಸಕ ಲಕ್ಷ್ಮಣ ಸವದಿ. ಒಂದೇ ಸೂರಿನಲ್ಲಿ ಎಲ್ಲಾ ಸೌಲಭ್ಯವುಳ್ಳ ಡಾಕ್ಟರ್ ಸಂಕ್ರಟ್ಟಿಯವರ ಸಂಕ್ರಟ್ಟಿ ಸ್ಕಿನ್ ಮತ್ತು ಹೇರ್ ಕ್ಲಿನಿಕ್ ಚರ್ಮರೋಗ ಚಿಕಿತ್ಸೆ ಆಸ್ಪತ್ರೆ ಉದ್ಘಾಟನೆಯಾಗಿದೆ. ಸುತ್ತಮುತ್ತಲಿನ ರೋಗಿಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಶಾಸಕರಾದ ಲಕ್ಷ್ಮಣ ಸವದಿ ಕರೆ ನೀಡಿದರು. ಅಥಣಿಯ ಖ್ಯಾತ ಸಂಕ್ರಟ್ಟಿ ಚಿಕ್ಕ ಮಕ್ಕಳ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಚೆನ್ನಪ್ಪ ಸಂಕ್ರಟ್ಟಿ ಮಾತನಾಡಿ, ಚರ್ಮರೋಗಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಪಡೆಯಲಿಕ್ಕೆ ಹೊರ ರಾಜ್ಯಗಳಿಗೆ ಹೋಗುವಂತ ಪರಿಸ್ಥಿತಿ ಇತ್ತು. ಇದನ್ನು ಮನಗಂಡು ಅಥಣಿಯ ರೋಗಿಗಳಿಗೆ ಅನುಕೂಲವಾಗಿರಲೆಂಬ ಹಿತದೃಷ್ಟಿಯಿಂದ ಚರ್ಮರೋಗ ಆಸ್ಪತ್ರೆ ಉದ್ಘಾಟಿಸಲಾಗಿದೆ. ಚರ್ಮರೋಗಕ್ಕೆ ಸಂಬಂಧಪಟ್ಟ ಹೊಸ ತಂತ್ರಜ್ಞಾನದೊಂದಿಗೆ ಎಲ್ಲಾ ಕಾಯಿಲೆಗಳಿಗೆ ಚಿಕಿತ್ಸೆ ಜೊತೆಗೆ ಪರಿಹಾರ ಕೂಡ ನೀಡಲಾಗುತ್ತದೆ. ಸುತ್ತಮುತ್ತಲಿನ ಎಲ್ಲಾ ರೋಗಿಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. ಇವತ್ತಿನ ದಿವಸ ಸಂಕ್ರಟ್ಟಿ ಸ್ಕಿನ್ ಮತ್ತು ಹೇರ್ ಕ್ಲಿನಿಕ್ ಅನ್ನು ಶ್ರೀಯುತ ಲಕ್ಷ್ಮಣ್ ಸಂಗಪ್ಪ ಸವದಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರಿಂದ ಉದ್ಘಾಟನೆಗೊಂಡಿದೆ ಮತ್ತು ಅಥಣಿ ಪಟ್ಟಣದಲ್ಲಿ ಒಂದು ಸುಸಜ್ಜಿತ ಚರ್ಮರೋಗ ಆಸ್ಪತ್ರೆ ಇವತ್ತಿನ ದಿವಸ ಪ್ರಾರಂಭವಾಗಿದೆ ಹಾಗೂ ಆಸ್ಪತ್ರೆಯಲ್ಲಿ ಎಲ್ಲ ಅತ್ಯಾಧುನಿಕ ಸಲಕರಣೆಗಳು ಲೇಸರ್ ಸಹಿತ ದಿನನಿತ್ಯ ಎಲ್ಲ ರೋಗಿಗಳಿಗೆ ಲಭ್ಯವಿರುತ್ತದೆ. ಆದ್ದರಿಂದ ಅಥಣಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದವರು ಇದರ ಸದುಪಯೋಗ ಪಡೆಯಬೇಕಂತ ನನ್ನ ವಿನಂತಿ. ಡಾಕ್ಟರ್ ಶಶಿಧರ್ ಸಂಕ್ರಟ್ಟಿ ಮಾತನಾಡಿ, ಚರ್ಮರೋಗಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಗಾಗಿ ತಾಲೂಕಿನ ರೋಗಿಗಳು ಹೊರ ಜಿಲ್ಲೆಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಇತ್ತು. ಡಾಕ್ಟರ್ ಮೇಘನಾ ಸಂಕ್ರಟ್ಟಿ ಚರ್ಮರೋಗದ ವೈದ್ಯರಾಗಿರುವುದರಿಂದ ಇದೇ ಮೊದಲ ಬಾರಿಗೆ ಅಥಣಿಯಲ್ಲಿ ಒಂದೇ ಸೂರಿನಡಿ ಎಲ್ಲಾ ಸೌಲಭ್ಯವುಳ್ಳ ಚಿಕಿತ್ಸೆಯನ್ನು ನೀಡುವ ನಿಟ್ಟಿನಲ್ಲಿ ಆಸ್ಪತ್ರೆ ಉದ್ಘಾಟನೆಯಾಗಿದೆ. ಎಲ್ಲಾ ರೋಗಿಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. ನಮಸ್ಕಾರ, ನಾನು ಡಾಕ್ಟರ್ ಶಶಿಧರ್ ಚೆನ್ನಪ್ಪ ಸಂಕ್ರಟ್ಟಿ. ಇವತ್ತಿನ ದಿನ ಇಲ್ಲಿ ನಾವು ಹಳ್ಯಾಳ್ ರೋಡ್ ಅಥಣಿಯಲ್ಲಿ ಸಂಕ್ರಟ್ಟಿ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ ಅನ್ನು ಪ್ರಾರಂಭಿಸ್ತಿದ್ವಿ. ಇವತ್ತು ಅದರ ಉದ್ಘಾಟನೆ ಮಾಡಿ ನಾವು ನಾಳೆಯಿಂದ ಹೇರ್ ಕೇರ್ ಸರ್ವಿಸು ಕೊಡಲಾಗಿದೆ. ಅಲ್ಲದೆ ಈಗ ನಿಮಗೆ ತಿಳಿದ ಹಾಗೆ ಈಗ ಅಥಣಿಯಲ್ಲಿ ಮತ್ತು ಅಥಣಿ ಸುತ್ತಮುತ್ತ ಊರಿನಲ್ಲಿ ಈಗ ಅಡ್ವಾನ್ಸ್ಡ್ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಕೊಡುವ ಸೌಲಭ್ಯಗಳು ತುಂಬ ಕಡಿಮೆ ಇದ್ದಾವೆ. ಆದ್ದರಿಂದ ತುಂಬ ಜನರು ನಾವು ನೋಡಿದ್ದೀವಿ, ಇಲ್ಲಿ ಮಿರಜ್, ಸಾಂಗ್ಲಿ, ಬೆಳಗಾವಿ, ಹುಬ್ಬಳ್ಳಿ ತುಂಬ ದೂರ ಹೋಗಬೇಕಾಗತ್ತೆ. ಆಮೇಲೆ ತುಂಬ ಇವಾಗ ಇಲ್ಲಿ ತೆಗೆದಿರೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಈಗ ಹೇಳಿದಂತೆ ತುಂಬ ಸೌಲಭ್ಯಗಳು ಇದ್ದಾವೆ. ಈಗ ಹೇರ್ ಫಾಲ್ ಇದೆ, ಗಜಕರ್ಣ ಆಗುತ್ತೆ, ಆಮೇಲೆ ವೈಟ್ ಪ್ಯಾಚಸ್ ಆಗ್ತವೆ. ಅದೆಲ್ಲ ಈಗ ಮೇಡಮ್ ಅವರು ಹೇಳಿದ ಥರ ಅದು ಫೆಸಿಲಿಟೀಸ್ ಇಲ್ಲಿ ಅವೈಲೇಬಲ್ ಇದೆ. ದಯವಿಟ್ಟು ನಮ್ಮ ನಾಡಿನ ಜನತೆ ಇಲ್ಲಿ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸಬೇಕು. ಬಂದು ಇಲ್ಲೇ ಹಳ್ಯಾಳ್ ರೋಡ್ ನಾಳೆ ಬೆಳಗ್ಗೆಯಿಂದ ಸಂಜೆವರೆಗೆ ಓಪನ್ ಇರುತ್ತೆ. ಡೀಟೇಲ್ಸನ್ನು ಇಲ್ಲಿ ಮುಂದ್ಗಡೆ ಹಾಕಲಾಗಿದೆ. ದಯವಿಟ್ಟು ಈ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳಿ. ಸಂಕ್ರಟ್ಟಿ ಸ್ಕಿನ್ ಮತ್ತು ಹೇರ್ ಕ್ಲಿನಿಕ್ ಚರ್ಮರೋಗದ ವೈದ್ಯರಾದ ಡಾಕ್ಟರ್ ಮೇಘನಾ ಸಂಕ್ರಟ್ಟಿ ಮಾತನಾಡಿ, ಚರ್ಮರೋಗಕ್ಕೆ ಸಂಬಂಧಪಟ್ಟ ನೂತನ ತಂತ್ರಜ್ಞಾನದೊಂದಿಗೆ ಸುಲಭ ಚಿಕಿತ್ಸೆ ಜೊತೆಗೆ ನೂತನ ಸೌಲಭ್ಯದೊಂದಿಗೆ ಒಂದೇ ಸೂರಿನಡಿ ಎಲ್ಲಾ ಚಿಕಿತ್ಸೆಗಳನ್ನು ಒಳಗೊಂಡಿದೆ. ಉದಾಹರಣೆಗಾಗಿ ಚರ್ಮಕ್ಕೆ ಸಂಬಂಧಪಟ್ಟ ಎಲ್ಲಾ ಕಾಯಿಲೆಗಳು ಮತ್ತು ಕೂದಲಾಗಿರಬಹುದು, ಮುಖದ ಮೇಲೆ ಮೊಡವೆ, ನರಳೆ ಒಳಗೊಂಡಂತೆ ಎಲ್ಲಾ ಚಿಕಿತ್ಸೆಗಳನ್ನು ನಮ್ಮ ಆಸ್ಪತ್ರೆ ಒಳಗೊಂಡಿದೆ. ಇದರ ಸದುಪಯೋಗ ಎಲ್ಲ ರೋಗಿಗಳು ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. ನಾನು ಮೇಘನಾ ಸಂಕ್ರಟ್ಟಿ, ಚರ್ಮರೋಗ ತಜ್ಞೆ. ಇಲ್ಲಿ ಅವೈಲೇಬಲ್ ಇರುವ ಸೌಲಭ್ಯಗಳು ಮೊಡವೆ ಚಿಕಿತ್ಸೆ, ಮುಖದ ಮೇಲೆ ಬಂಗು, ಕಪ್ಪು ಕಲೆ ಅಥವಾ ಬಿಳಿ ಮಚ್ಚೆ ಮತ್ತು ತುರುಕೆಗೆ ಅಥವಾ ಚರ್ಮ ಅಲರ್ಜಿಗೆ ಇಲ್ಲಿ ಚಿಕಿತ್ಸೆ ಸಿಗಲಾಗುತ್ತೆ. ಇತರೆ ಚರ್ಮ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಅವೈಲೇಬಲ್ ಇದೆ. ಅದು ಬಿಟ್ಟು ಪ್ರೊಸೀಜರ್ ಅಲ್ಲಿ ಕೆಮಿಕಲ್ ಪೀಲಿಂಗ್ ಫಾರ್ ಅಂದರೆ ಆ್ಯಕ್ನೆಗೆ, ಮತ್ತು ಅದು ಬಿಟ್ಟು ಇಲ್ಲಿ ಹೈಡ್ರಾಫೇಶಿಯಲ್ ಇದೆ. ಹೈಡ್ರಾಫೇಶಿಯಲ್ ಮತ್ತು ಇತರೆ ಲೇಸರ್ ಚಿಕಿತ್ಸೆ ಮತ್ತು ಕಾಟ್ರಿ ಚರ್ಮದ ನರುಳೆ
ಮತ್ತು ಮುಖದ ಮೇಲೆ ಕಪ್ಪು ಚುಕ್ಕೆ ಆದರೆ ಅದು ತೆಗೆಯೋಕ್ಕೆ ಎಲೆಕ್ಟ್ರೋಕಾಟ್ರಿನೂ ಅವೈಲೇಬಲ್ ಇದೆ. PRP ಮತ್ತು GFC ಕೂದಲು ಉದುರುವಿಕೆಗೆ ಇತ್ಯಾದಿ ಚಿಕಿತ್ಸೆಯನ್ನು ಇಲ್ಲಿ ಸಿಗುತ್ತದೆ. ಇದೇ ಸಮಯದಲ್ಲಿ ಶೆಟ್ಟರ್ ಮಠದ ಮರುಡಸಿದ್ದ ಸ್ವಾಮೀಜಿಗಳು, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಬಸವನಗೌಡ ಕಾಗಿ, IMA ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಸ್ಮಿತಾ ಚೌಗಲ, ಡಾಕ್ಟರ್ ಸಿದ್ದು ಸಂಕ್ರಟ್ಟಿ, ಡಾಕ್ಟರ್ ಅಪೂರ್ವ ಸಂಕ್ರಟ್ಟಿ, ಡಾಕ್ಟರ್ ಮನಿಷಾ ಸಂಕ್ರಟ್ಟಿ, ಡಾಕ್ಟರ್ ಮಲ್ಲಿಕಾರ್ಜುನ ಹಂಜಿ, ಡಾಕ್ಟರ್ PP ಮೀರಜ್ಕರ್, ಡಾಕ್ಟರ್ ವಿಶ್ವನಾಥ್ ಕುಲಕರ್ಣಿ, ಡಾಕ್ಟರ್ ಸಂಜಯ್ ಕುರೆಣ್ಣವರ್, ಡಾಕ್ಟರ್ ಗುರುಪುತ್ರ ಪಾಟೀಲ, ಡಾಕ್ಟರ್ ಆನಂದ್ ಗುಂಜಿಗಾವಿ, ಡಾಕ್ಟರ್ ಅವಿನಾಶ್ ನಾಯ್ಕ, ಡಾಕ್ಟರ್ ಮಹೇಶ್ ಕಾಪಸಿ, ಡಾಕ್ಟರ್ ರಮೇಶ್ ಗುಳ್ಳ, ಡಾಕ್ಟರ್ A ಪಾಂಗೆ, ಡಾಕ್ಟರ್ ಆನಂದ್ ಕಿರಿಸ್ಯಾಳ, ಡಾಕ್ಟರ್ ಗಿರೀಶ್ ನಾರಗೊಂಡ ಮತ್ತು ಡಾಕ್ಟರ್ CS ಪಾಟೀಲ, ಡಾಕ್ಟರ್ ಹನುಮಂತ ಕಲಮಡಿ, ಡಾಕ್ಟರ್ ರಾಹುಲ್ ಭೋಸ್ಲೆ, ಮುಖಂಡರಾದ ಪರಪ್ಪ ಸವದಿ, ಸದಾಶಿವ ಬಿಟಾಳಿ, ಗಜಾನನ ಮಂಗಸುಳಿ, ಚಂದ್ರಕಾಂತ್ ಇಮಡಿ, ಶಿವು ಸಂಕ್ರಟ್ಟಿ, ಶಂಕರ ಸಂಕ್ರಟ್ಟಿ ಹಾಗೂ ನ್ಯಾಯವಾದಿ BV ಬಿಸಲಾಪುರ, ನಿಂಗಪ್ಪ ಕೋಕಲಿ, ಸಿದ್ದಾರೂಢ ಸವದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ರಿಪೋರ್ಟರ್, ಚಿಕ್ಕೋಡಿ.